ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಬ್ಯಾಸ್ಗ್ಯಾಗ ಭಾಳ ಮಾವಿನಕಾಯಿ ಬರ್ಲತ್ತವ ಪ್ಯಾಟಿ ಒಳಗೆ. ಮಾವಿನಕಾಯಿ ಮತ್ತು ಮನೆ ಒಳಗಡೆ ಇರೋ ಪದಾರ್ಥಗಳನ್ನು ಬಳಸಿ ಸುಲಭವಾಗಿ ಮನೆ ಒಳಗಡೆನ ಮಾವಿನಕಾಯಿ ಐಸ್ ಕ್ಯಾಂಡಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿರಿ. ಇಲ್ಲ 5 ಮೀಡಿಯಮ್ ಸೈಜ್ ಮಾವಿನಕಾಯಿನ ತೊಗೊಂಡಿನಿ. ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಅದ್ರ ಕೆಳಗಡೆ ಸ್ವಲ್ಪ ನೀರು ಹಾಕಿ ಸ್ಟ್ಯಾಂಡ್ ಒಳಗಡೆ ಈ ರೀತಿ ಮಾವಿನಕಾಯಿನ ಇಟ್ಟು 10 ರಿಂದ 15 ನಿಮಿಷಗಳ ಕಾಲ ಹಬೆ ಒಳಗೆ ಬೇಯಿಸ್ಕೋಬೇಕು. ನಾರ್ಮಲ್ ನಾವು ಇಡ್ಲಿನ ಹೇಗೆ ಮಾಡ್ತೀವಲ್ಲ ಹಂಗೆ. ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನೀವು ಕುಕ್ಕರ್ದು ವಿಸಲ್ ತೆಗೆದು ಅದ್ರೊಳಗಡೆನೂ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಒಂದು ದಪ್ಪ ತಳ ಇರೋ ದೊಡ್ಡ ಪುಟ್ಟಿ ತೊಗೊಂಡು ಅದ್ರ ಕೆಳಗಡೆ ನೀರು ಹಾಕಿ ಮೇಲ್ಗಡೆ ಪ್ಲೇಟು ಇಲ್ಲ ಒಂದು ಪಾತ್ರೆ ಒಳಗೆ ಮಾವಿನಕಾಯಿನ ಇಟ್ಕೊಂಡು ಮುಚ್ಚಿಟ್ಟು ಹಬೆ ಒಳಗಡೆ ಬೇಯಿಸ್ಕೋಬಹುದು. ಈ ರೀತಿ ಬೇಯಿಸಿರೋ ಮಾವಿನಕಾಯಿನ ಒಂದು 10 ನಿಮಿಷ ಆರಲಿಕ್ಕೆ ಬಿಡೋಣ. ಮಾವಿನಕಾಯಿಗಳೆಲ್ಲ ತಣ್ಣಗಾದ್ಮೇಲೆ ಅದ್ರ ಸಿಪ್ಪೆ ತೆಗೆದು ಇದೇ ರೀತಿ ಸ್ಪೂನಿಂದ ಅಥವಾ ಕೈಯಿಂದ ನೀವು ಅದರ ಒಳಗಡೆ ಇರೋ ತಿರುಳನ್ನೆಲ್ಲ ಒಂದು ಕಡೆ ಸೇರಿಸ್ತಾ ಹೋಗಬೇಕು. ಮಾವಿನಕಾಯಿ ಬೇಯ್ದಿರೋದ್ರಿಂದ ಬಹಳ ಸುಲಭವಾಗಿ ಒಳಗಡೆ ಇರೋ ತಿರುಳೆಲ್ಲ ಬರ್ತಾ ಹೋಗುತ್ತಾ. ಈಗ ಈ ರೀತಿ ತೆಗೆದಿಟ್ಕೊಂಡಿರೋ ತಿರುಳನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದಕ್ಕೆ 8 ರಿಂದ 10 ಪುದೀನ ಎಲೆ ಇದ್ರ ಹಾಕ್ಕೊಳ್ರಿ, ಒಳ್ಳೆ ರುಚಿ ಕೊಡ್ತದ. ಒಂದು ಅರ್ಧ ಬಟ್ಲದಷ್ಟು ಸಕ್ಕರೆ, ನಿಮ್ಗೆ ಜಾಸ್ತಿ ಸಿಗಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋರಿ. ಆಮೇಲೆ ಒಂದು 1/4 ಚಮಚದಷ್ಟು ಕಲ್ಲುಪ್ಪು ಸೇರಿಸ್ಕೊಂಡಿನಿ. ನಿಮ್ಮ ಹತ್ರ ಯಾವ ಉಪ್ಪು ಇದ್ರೂ ನಡೀತದೆ, ಅದು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದಕ್ಕೀಗ ನಾನು ಇನ್ನೊಂದು ಗ್ಲಾಸ್ ನೀರು ಸೇರಿಸಿ ಇನ್ನೊಂದು ಸರಿ ರುಬ್ಕೋತಿದ್ದೀನಿ. ಜಾಸ್ತಿ ನೀರು ಹಾಕಿಬಿಟ್ರೆ ನೀರೆಲ್ಲ ಮಿಕ್ಸರಿಂದ ಹೊರಗಡೆ ಬರ್ತದೆ, ಅದಕ್ಕೆ ಬರೀ 1 ಗ್ಲಾಸ್ ಹಾಕಿಲ್ಲೇ. ಈ ರೀತಿ ರುಬ್ಕೊಂಡಿರೋ ಮಿಶ್ರಣನ ನಾನು ಒಂದು ಪಾತ್ರೆಯಲ್ಲಿ ತೊಗೊಂಡು ನಾನು ಅದಕ್ಕೆ ಇನ್ನೂ 2 ಗ್ಲಾಸ್ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಜಾರ್ ತೊಳೆದು 1 ಗ್ಲಾಸ್ ನೀರು ಮತ್ತು ಮೇಲ್ಗಡೆ 1 ಗ್ಲಾಸ್ ನೀರು ಸೇರಿಸಿ ಅಂದರೆ ಟೋಟಲಾಗಿ 3 ಗ್ಲಾಸ್ ನೀರನ್ನು ಮಿಕ್ಸ್ ಮಾಡ್ಕೊಂಡಿನಿ. ನೋಡಿರಿ, ಈ ಅಳತೆಯಲ್ಲಿದ್ದರೆ ಸಾಕು, ಭಾಳ ನೀರಾಗಬಾರ್ದು, ಫ್ಲೇವರ್ ಬರೋಂಗಿಲ್ಲ ಮಾವಿನಕಾಯ್ದು. ನಿಮ್ಮ ಮನೇಲಿರೋ ಯಾವ ಸ್ಟೀಲ್ ಕಪ್ ಆದರೂ ಸರಿ, ಪೇಪರ್ ಕಪ್ಸ್ ಆದರೂ ಸರಿ, ಕಾಜಿನ ಗ್ಲಾಸಸ್ ಆದರೂ ಸರಿ, ನೀರು ಕುಡಿಯೋ ಗ್ಲಾಸ್ ಆದರೂ ಸರಿ, ಅದರೊಳಗಡೆನ ಹಾಕ್ಕೊಂಡು ಐಸ್ ಕ್ಯಾಂಡಿ ಮಾಡ್ಕೋಬಹುದು. ಐಸ್ ಕ್ಯಾಂಡಿ ಇನ್ನೊಂದು ಸ್ವಲ್ಪ ಅಟ್ರಾಕ್ಟ್ ಆಗಲಿಕ್ಕೆ ನೀವು ಇಲ್ಲೇ ಗ್ರೀನ್ ಫುಡ್ ಕಲರ್ನ ಬಳಸ್ಕೋಬಹುದು. ಸಿಹಿ ಮಿಶ್ರಣದ ಈ ಐಸ್ ಕ್ಯಾಂಡಿ ಬಹಳ ರುಚಿಯಾಗಿರ್ತದೆ, ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನು ನಾವೀಗ ಫ್ರೀಝರಲ್ಲಿ ಇಡೋದ್ರಿಂದ ಇದ್ರ ಮೇಲ್ಗಡೆ ಬರ್ಫ್ ಲೇಯರು ಕಟ್ಕೊಳ್ತಾ ಹೋಗ್ತದೆ. ಹಾಗಾಗಬಾರ್ದು ಅಂತ ಯಾವುದಾದ್ರು ಮನೆಯಲ್ಲೇ ಇರೋ ಪ್ಲಾಸ್ಟಿಕ್ ಕವರ್ನ ಈ ರೀತಿ ಕತ್ತರಿಸಿ ಒಂದು ರಬ್ಬರ್ ಹಾಕಿನೂ ಇಟ್ಕೋಬಹುದು. ಇಲ್ಲಾಂದ್ರೆ ನಿಮ್ಮ ಮನೆ ಒಳಗಡೆ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಇದ್ದರೆ ಅದನ್ನು ಈ ರೀತಿ ಹಾಕ್ಕೋಬಹುದು. ಈ ರೀತಿ 2 ರೀತಿಯೂ ನೀವು ಇಟ್ಕೋಬಹುದು. ಬೇಡಪ್ಪ ಅಂದ್ರೆ ಹಂಗನ ಇಟ್ಕೋಬಹುದು. ಒಂದು ಸ್ವಲ್ಪ ಬರ್ಫ್ ಲೇಯರ್ ಬಂದಿರುತ್ತೆ. ನಿಮ್ಮ ಹತ್ರ ಐಸ್ ಕ್ರೀಮ್ ಕಡ್ಡಿ ಇತ್ತಂದ್ರೆ ಈ ರೀತಿ ರಂಧ್ರ ಮಾಡಿ ಅದರೊಳಗಡೆ ಇಡಬೇಕು. ಐಸ್ ಕ್ರೀಮ್ ಕಡ್ಡಿ ಇಲ್ಲಪ್ಪ ಅಂತಂದ್ರೆ ಮನೇಲೇ ನಾವು ಬಳಸೋ ಸ್ಪೂನನ್ನು ಈ ರೀತಿ ರಂಧ್ರ ಮಾಡಿ ಇಟ್ಕೋಬಹುದು. ಈ ರೀತಿ ಎಲ್ಲ ಕಪ್ಸ್ಗೂ ಹಾಕಿದ ಮೇಲೆ ಇದರಿಂದ 7 ರಿಂದ 8 ಗಂಟೆವರೆಗೂ ಫ್ರೀಝರಲ್ಲಿ 8 ಗಂಟೆ ಫ್ರೀಝರಲ್ಲಿ ಇಟ್ಟು ಈಗ ನಾನು ಹೊರಗಡೆ ತೆಗ್ದಿದ್ದೀನಿ. ಈಗ ಇದನ್ನೆಲ್ಲ ಪ್ಲಾಸ್ಟಿಕ್ ಮತ್ತು ರಬ್ಬರ್ನ ತಕ್ಕೊಳ್ಳೋಣ ಅಂತ. 8 ಗಂಟೆಗಳ ಕಾಲ ಫ್ರೀಝಲ್ಲಿ ಇಟ್ಟಿರೋದ್ರಿಂದ ಬಹಳ ಗಟ್ಟಿಯಾಗಿರ್ತದೆ. ನೀವು ಒಂದು 2 ನಿಮಿಷ ಹೊರಗಡೆ ಇಟ್ಕೊಂಡು ಡಿಮೋಲ್ಡ್ ಮಾಡ್ಕೋಬಹುದು. ಇಲ್ಲಪ್ಪ ಅಂದರೆ ಈ ರೀತಿ ಒಂದು ಬುಟ್ಟಿ ಒಳಗಡೆ ನೀರು ತೊಗೊಂಡು ಅದನ್ನು ಜಸ್ಟ್ 5 ರಿಂದ 6 ಸೆಕೆಂಡ್ ತಿರುಗಿಸಿದ್ರೆ ಸಾಕು, ಬಹಳ ಈಸಿಯಾಗಿ ಬರ್ತಾ ಹೋಗ್ತದೆ. ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಹೊರಗಡೆಯಿಂದ ಐಸ್ ಕ್ಯಾಂಡಿ ತಂದು ತಿನ್ನೋದ್ರ ಬದಲು ನೀವು ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸಿ ಅತಿ ಕಡಿಮೆ ಬೆಲೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಬಹಳ ಇಷ್ಟಪಟ್ಕೊಂಡು ತಿಂತಾರೆ. ಒಂದ್ಸತಿ ಮನೆ ಒಳಗಡೆ ಟ್ರೈ ಮಾಡಿ ನೋಡ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾವೆ ಅಂತ ಹೇಳಿ ಅನ್ಕೋತೀನಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಘುನ ಸಿಗೋಣ ಅಂತ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.